ಬೇಕೇ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೋಡಿ, ಈಗ ನಾವು ಊಟ ಆಗಿ ಗೋಟೆಕಾಳಿಂದ ಹೋಗ್ತಾ ಇದ್ದೇವೆ. ಗೋಟೆಕಾಳಿಂದ ನಾವು ನೇರ ಈಗ ಮಲ್ಲಾಪುರ ಹೋಗಿ ಮಲ್ಲಾಪುರಿಂದ ಕುನ್ನಿಪೇಟೆಗೆ ಹೋಗ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪಾದಯಾತ್ರೆ ಚೆನ್ನಾಗಿ ಆಗ್ತಾ ಇದೆ, ಜನರ ಸಪೋರ್ಟು ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ನಾಳೆ ಬರ್ತೇವೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಎಲ್ಲ ಯುವಕರು. ನೋಡುವ ನಾಳೆ ಎಷ್ಟು ಯುವಕರ ತಂಡ ನಮ್ಮ ಬರುತ್ತೆ. ಈಗ ನಮ್ಮ ಎರಡೆರಡು ಅಧ್ಯಕ್ಷರಿದ್ದಾರೆ. ನಮ್ಮ ಮೇಡಮ್ ಅಧ್ಯಕ್ಷರು. ಮೇಡಮ್, ನಿಮ್ಮ ಪೂರ್ತಿ ಹೆಸರೇನು ಮೇಡಮ್? ಅಧ್ಯಕ್ಷರು, ನೀವು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತೆ. ನಿಮ್ಮ ಪೂರ್ತಿ ಹೆಸರು ಮೇಡಮ್? ಗುಟೆಗಾಳಿ ಪಂಚಾಯತ್ ಅಧ್ಯಕ್ಷರು ವರ್ಷಾ ವಿಜಯ ಪಡವಳ್ಕರ್. ಮೇಡಮ್, ಈಗ ನಾಳೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ನಿನ್ನಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಇವತ್ತು ನಿಮ್ಮ ಪಂಚಾಯತಿಗೆ ಬಂದಿದ್ದೇವೆ. ನೀವು ಭಾಳಷ್ಟು ಸಪೋರ್ಟ್ ಮಾಡಿದ್ರಿ ನಮಗೆ. ಆಮ್ಲೆಟ್ ಮಾಡ್ಕೊಂಡು ಕೊಟ್ರಿ, ಅನ್ನ ಕೊಟ್ರಿ ನೀವು, ಮತ್ತು ನಮ್ಮ ಸುವರ್ಣ ಮೇಡಮು, ನಮ್ಮ ಹಳಗ ಪಂಚಾಯತ್ ಅಧ್ಯಕ್ಷರು ಇಬ್ಬರು ಕೂಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಮೇಡಮ್, ಈಗ ಯುವಕರಿಗೆ ಉದ್ಯೋಗ ಇಲ್ಲ. ನಿಮ್ಮ ನೋಡಿ, ಈ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆ ಕೂಡ ಇಲ್ಲ. ನೀವೇನಿದ್ರು ಕಾರವಾರ ಬರಬೇಕಾಗತ್ತೆ. ನೋಡಿ, ಅದೇ ಅದಕ್ಕಾಗಿ ನಾವು ಒಂದು ಹೋರಾಟ ಮಾಡ್ತೇವೆ. CSR ಫಂಡ್ ಬರುತ್ತೆ, ಅವರಿಗೆ ಕೋಟಿಗಟ್ಟಲೆ ಫಂಡ್ ಬರುತ್ತೆ. ಈ ಕೋಟಿಗಟ್ಟಲೆ ಫಂಡಿಂದ ನಾವು ಏನು ಹೇಳ್ತಾ ಇರೋದು, ಅವರಿಗೆ ಒಂದು ಎಕ್ಸ್ರೇ, ಒಂದು CT ಸ್ಕ್ಯಾನು ಮತ್ತು 2 ಅತ್ಯುತ್ತಮ ಒಳ್ಳೆಯ ಡಾಕ್ಟರ್ನ ಇಟ್ಟರೆ ಇಲ್ಲಿಯ ಜನರು ಅಲ್ಲಿ ಸವಲತ್ತನ್ನು ಪಡಿಬೋದು. ಏನಂದರೆ ಡಿಲಿವರಿ ಕೇಸಸ್ ಆಗಲಿ, ಮತ್ತು ಆರ್ಥೋ ಅಂದರೆ ಯಾರನ್ನಾರು ಬಿದ್ಕೊಂಡು ಎಲುಬು ಕೀಳು ಬಿದ್ದರೆ ಅವ್ರದ್ದು ಪಾಪ ಕಟ್ಟಾದರೆ ಅಲ್ಲಿ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದು ಅವರಿಗೆ. ಅದನ್ನು ಬಿಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಏನೂ ಇಲ್ಲಲ್ಲ ಮೇಡಮ್? ಮಲ್ಲಾಪುರ ಆಸ್ಪತ್ರೆಯಲ್ಲಿ ಯಾವುದೋ ಫೆಸಿಲಿಟಿ ನೀವೇನಿದ್ರು ಕಾರವಾರ ಬರಬೇಕು. ಈಗ ನೋಡಿ, CSR ಫಂಡ್ ಇಷ್ಟೆಲ್ಲ ಕೋಟಿಗಟ್ಟಲೆ ಬರ್ತದೆ. ಅವ್ರು ಏನು ಮಾಡ್ತಾರೆ ಹಾಗಾದರೆ? ನಾವು ಅಲ್ಲಿ ಹೋಗೋದು ಕಡಿಮೆನೆ. ಮಲ್ಲಾಪುರದಲ್ಲಿ ನಾವು ಜಾಸ್ತಿ ಹೋಗೋದು ಕಾರವಾರ ಸಿವಿಲ್ ಹಾಸ್ಪಿಟಲ್. ಅದು ನೋಡಿ, ನಿಮಗೆ ಕಾರವಾರ ಹತ್ತಿರ ಆಗ್ತದೆ, ಮಲ್ಲಾಪುರ ಹತ್ತಿರ ಆಗ್ತದೆ ಮೇಡಮ್? ಮಲ್ಲಾಪುರ ಹತ್ತಿರ ಆಗ್ತದೆ, ಆದರೆ ಫೆಸಿಲಿಟಿ ಯಾವುದೂ ಇಲ್ಲ ಅಲ್ಲಿ, ಯಾವುದು ಇಲ್ಲಿ ಸಿಗೋದಿಲ್ಲಲ್ಲ ಸರ್. ಅದಕ್ಕಾಗಿ ನಾಳೆ ನಾವು ಅದನ್ನು ಕೂಡ ಅವರಿಗೆ ನಾವು ಅಲ್ಲಿ ಒಬ್ಬರು ಯಾರು ನಮ್ಮ ಈಗ CMD ಅವರು ಬರ್ತಾ ಇದ್ದಾರೆ ಬಂದಿದ್ದಾರೆ. ಆಲ್ಮೋಸ್ಟ್ ನಾಳೆ ನಮಗೆ ಸಿಗ್ತಾರಂತ ಹೇಳಿದ್ದಾರೆ. ಅವ್ರಿಗೊಂದು ಮನವಿ ಕೂಡ ಕೊಡ್ತಾ ಇದ್ದೇವೆ. ಅಂದರೆ ಈ CSR ಫಂಡಿಂದ ಡೆವಲಪ್ಮೆಂಟ್ ಆಗಬೇಕು. ನಮ್ಮ ಮಲ್ಲಾಪುರ ಕ್ಷೇತ್ರ, ನಮ್ಮ ಗೋಟೆಗಾಳಿ ಕ್ಷೇತ್ರ ಆಗಲಿ, ಹಳಗ ಉಳ್ಗ ಆಗಲಿ, ಈ ಒಂದು ಫೆಸಿಲಿಟಿ. ಯಾಕಂದರೆ ಇವರು 18 ಕಿಲೋಮೀಟ್ರ್ ಏನು ಮಾಡ್ತಾ ಇದ್ದಾರೆ? 18 ಕಿಲೋಮೀಟ್ರ್ ಡೆವಲಪ್ಮೆಂಟ್ ಮಾಡಿದ್ರು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಏನು ಮಾಡಿದರು ಮೇಡಮ್? ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ? ಸುವರ್ಣ ಮೇಡಮ್, ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ? ಇನ್ನೂ ತನಕ ಯಾವುದೋ ಡೆವಲಪ್ ಅಂತೂ ಕಾಣ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಅವ್ರ ಮಕ್ಕಳಿಗೆ ನಮ್ಗೆ ಜಾಬ್ ಸಿಗ್ಬೇಕು ರೀ. ಹೌದು, ಮೇನ್ ಅಂದರೆ ಯಾಕಂದರೆ ನಮ್ಮ ಮಕ್ಕಳಿಗೆ ಇಲ್ಲಿಂದ ಗೋವಾ ತನಕ ಹೋಗಿ ಜಾಬಿಗೆ ಸಲುವಾಗಿ ಕಾಯ್ತಾ ಇರಬೇಕು. ಬೆಳಿಗ್ಗೆ ಹೋದವರು ಸಂಜೆಗೆ ಬರಬೇಕು. ಮಕ್ಕಳು ಎಲ್ಲ ಈಗ ಒಬ್ಬೊಬ್ಬರೇ ಗಂಡು ಮಕ್ಕಳು ಇರ್ತವೆ. ಅದು ಮನೆ ಮಠ ಎಲ್ಲ ಬಿಟ್ಟುಕೊಂಡು ಅಲ್ಲಿ ಈಗ ಗೋವಾದಲ್ಲಿ ಹೋಗಿ ಕೆಲಸ ಮಾಡಿ ಬಂದರೆ ಮನೇಲಿ ಒಬ್ಬರೇ ತಾಯಿಯಂದಿರಿದ್ರೆ ಹೇಗಿರೋದು? ನಮ್ಮ ಹತ್ರ ಈಗ ಇಷ್ಟು ದೊಡ್ಡ ಜಾಬ್ ಇದ್ರೂ ನಮ್ಗೆ ಸಿಗ್ತಾ ಇಲ್ಲ ಸರ್. ಈಗ ನೋಡಿ ಮೇಡಮ್, ನಾಳೆ ಅವರು ಕಾಲ್ ಫಾರ್ಮ್ ತೆಗೆದಿದ್ದಾರೆ. ಅಂದರೆ ಪರೀಕ್ಷೆ ಈಗ ಹುಬ್ಳಿ ಮತ್ತು ಶಿವಮೊಗ್ಗ ಇಟ್ಟಿದ್ದಾರೆ. ನಾಳೆ ಡಿಪ್ಲೊಮಾ ವಿದ್ಯಾರ್ಥಿಗಳೆಲ್ಲರೂ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ಹೋಗ್ಬೇಕು ಅವ್ರು ಬಸ್ಸಲ್ಲಿ. ಇವತ್ತೆಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ ಯುವಕರು. ಯುವಕರು ಡಿಪ್ಲೊಮಾ ಆದಂಥ ಯುವಕರು ಎಲ್ಲರೂ ಇವತ್ತೇ ಪ್ರಯಾಣ ಮಾಡಬೇಕು. ನಂತರ ನಾಳೆ ಲಾಡ್ಜ್ ಮಾಡಬೇಕು. ಅಲ್ಲಿ ಲಾಡ್ಜ್ ಮಾಡಿ ಅಲ್ಲಿ ಆ ಲಾಡ್ಜಲ್ಲಿ 2-3 ಸಾವಿರ ರೂಪಾಯಿ ಕೊಡಬೇಕು. ಅದ ನಂತರ ಊಟದ ವ್ಯವಸ್ಥೆ ಮಾಡಬೇಕು, ಬಸ್ ಚಾರ್ಜ್ ವ್ಯವಸ್ಥೆ. ಅದನಂತರ ಪಾಪ ಯುವಕರಿಗೆ ಒಬ್ಬೊಬ್ಬರಿಗೆ ಬಸ್ ಆಗುತ್ತೆ, ಒಬ್ಬೊಬ್ರಿಗೆ ಬಸ್ ಆಗಲ್ಲ, ವೊಮಿಟಿಂಗ್ ಆಗುತ್ತೆ. ಆ ವೊಮಿಟಿಂಗಿಂದ ಅವ್ರು ಎಕ್ಸಾಮ್ ಹೇಗೆ ಬರೀಬೇಕು? ಸುಸ್ತಾಗಿರ್ತದೆ ಅವರಿಗೆ. ಅದಕ್ಕಾಗಿ ನಾವು ಕೇಳೋದು ಏನಂದರೆ, ನೀವು ಎಕ್ಸಾಮ್ ಸೆಂಟ್ರನ್ನು ಕಾರವಾರದಲ್ಲೇ ಮಾಡಿ. ಕಾರವಾರದಲ್ಲಿ ಯಾಕೆ ಮಾಡಲಿಕ್ಕಾಗಲ್ಲ? ನೀಟ್ ಎಕ್ಸಾಮ್ ಇಷ್ಟು ದೊಡ್ಡ ನಮ್ಮ ದೇಶದ ನೀಟ್ ಎಕ್ಸಾಮು ನಾವು ಕಾರವಾರದಲ್ಲೇ ಮಾಡಿದ್ದೇವೆ. ಈಗ ಇದು ಯಾಕೆ ಮಾಡಲಿಕ್ಕಾಗಲ್ಲ ನಿಮ್ಗೆ? ಹಾಗಾದರೆ ಮಾಡಬೇಕಲ್ಲ ಸರ್, ಮಾಡಿದ್ರೆ ಎಲ್ಲ ಆಗ್ತದೆ. ನಾವು ಅದೇ ಹೇಳ್ತಾ ಇರೋದು ಅವರಿಗೆ, ನೀವು ಈ ಎಕ್ಸಾಮನ್ನು ಇಲ್ಲೇ ಮಾಡಿ, ನಮ್ಮ ಕಾರವಾರದಲ್ಲೇ ಯಾಕಂದ್ರೆ ಕಾರವಾರ ಜಮೀನು ಮಠ ಎಲ್ಲ ತೊಗೊಂಡಿದ್ದಾರೆ. ಮತ್ತು ಕಾರವಾರದಲ್ಲಿ ಯಾಕಾಗಲ್ಲ ಇವರಿಗೆ? ಕಾರವಾರದಲ್ಲಿ ಮಾಡಬೇಕಲ್ಲ ಮೇಡಮ್? ಮಾಡಲೇಬೇಕು, ಆಗ್ತದೆ ಸರ್. ಆದರೆ ಅವರು ಟ್ರೈ ಮಾಡಬೇಕಲ್ಲ ಮಾಡಲಿಕ್ಕೆ. ಅದೇ ಇದಷ್ಟು ಎಲ್ಲನೂ ಸಪೋರ್ಟ್ ಅಷ್ಟೇ ಕೊಡಬೇಕು ಸರ್. ಯಾಕಂದರೆ ಪ್ರತಿಯೊಬ್ಬರಿಗೆಲ್ಲ ಜಾಬಿಂದ ಅವಶ್ಯಕತೆ ಇದೆ. ಈಗ ನಾವೇ ಹೋರಾಟ ಮಾಡಬೇಕಂತಿಲ್ಲ. ಪ್ರತಿಯೊಬ್ಬರಿಗೆ ಈಗ ಜಾಬ್ ತೊಗೊಳ್ತೀವಿ ಅಂದರೆ ಯಾರಿಗೆಲ್ಲರೂ ಬರೋದಿಲ್ವಾ? ಎಲ್ರಿಗೂ ಅದು ಅವಶ್ಯಕತೆನೂ ಇದೆ ಅಲ್ಲ.
ಮಕ್ಕಳು ಈಗ ದೂರ ಹೋಗ್ಕೊಂಡು ಜಾಬ್ ಮಾಡೋದಕ್ಕಿಂತ ಹತ್ತಿರನೇ ನಾವು ಈಗ ಫೈಟ್ ಮಾಡ್ಲಿಕ್ಕೆ ಹೋದರೆ ನಮ್ಗೆ ಇಲ್ಲಿ ಜಾಬ್ ಸಿಗ್ಬಹುದಲ್ಲ ಇಲ್ಲಿ. ಅದೇ ಅದಕ್ಕಾಗಿ ನಾವು ಇವತ್ತು ಯಾಕೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂದರೆ ಸುಮಾರು ಈಗ ನೋಡಿ ನಾವು 35 ಕಿಲೋಮೀಟ್ರ್ನಾರ 38 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೇವೆ ನಿನ್ನಿಂದ ಇವತ್ತುವರೆಗೆ ಇಲ್ಲಿವರೆಗೆ 38 ಕಿಲೋಮೀಟ್ರ್ ಆಯ್ತು ಈಗ ನಡೆದು ಬಂದಿದ್ದು ಈಗ. ಮತ್ತು ಕೇವಲ ಒಂದು 10 ಕಿಲೋಮೀಟ್ರ್ ಕುನ್ನಿಪೇಟೆ ಇದೆ ನಮಗೆ, ಅಲ್ಲಿ ತನಕ ನಾವು ಈಗ ಮುಟ್ಟಬೇಕು ಅಲ್ಲಿ ಕುನ್ನಿಪೇಟೆಗೆ. ಇವತ್ತು ಈಗ ಟೈಮ್ ಎಷ್ಟಾಯಿತು 4:15 ಆಗೋಯ್ತು. ನಾವು 6:30 ತನಕ ನಾವು ಕುನ್ನಿಪೇಟೆ ಮುಟ್ಟಲೇಬೇಕು ಯಾವುದೇ ಕಂಡೀಷನಲ್ಲಿ. 6:30 7 ಗಂಟೆ ಆಗ್ಬೋದು ನಮಗೆ. ನೋಡಿ ನಾವು ಕಾರವಾರಿಂದ ಬಂದುಕೊಂಡು ಆ್ಯಕ್ಚುಲಿ ನಮಗೆ ನಾವು ಯಾಕೆ ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ, ಯುವಕರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ, UP ಬಿಹಾರಿ ಆಂಧ್ರ ಕೇರಳೈಟ್ ಎಲ್ಲರೂ ಇವರು ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ಅವರು ನಮ್ಮವರಿಲ್ಲ, ನಮ್ಮ ಡೈಲಿ ಯೂಜಸ್ಸಿಗೆ ಅಷ್ಟೇ. ಅದೇ ಅದಕ್ಕಾಗಿ ನಾಳೆಯ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕು, ನೀವು ಬರಬೇಕು ಅಂತ ಹೇಳ್ಕೊಂಡು ನಮ್ಮ ಈ ಒಂದು ಏನು ಕಾರವಾರ ಕೈಗಾ ಪಾದಯಾತ್ರೆಯ ಸಮಿತಿಯ ಎಲ್ಲ ಸದಸ್ಯರು ನಿಮ್ಮಲ್ಲಿ ಬೇಡ್ಕೊಳ್ತೇವೆ. ನಾವು ಸರ್ ಈಗ ಇಷ್ಟು ದೊಡ್ಡ ಈಗ ಇದು ಮಾಡಿದ್ಮೇಲೆ ನಾವು ಬರಲೇಬೇಕು ಸರ್. ಇದೆಲ್ಲ ನಮ್ಗೆ ಎಲ್ಲರ ಸಲುವಾಗಿ ಮಾಡ್ತಾ ಇದ್ದೀವಿ. ನೀವು ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಯುವಕರ ಮೇಲೆ ಇರಲಿ. ಅವರು ಒಬ್ಬರನ್ನಾರ ನಮ್ಮ ಕೈಗಾ ಎಂಪ್ಲಾಯ್ ಆಗಿ ಒಬ್ಬರನ್ನಾರ ಅಲ್ಲಿ ಸೆಲೆಕ್ಟ್ ಆದರೆ ಅವ್ರ ಆಶೀರ್ವಾದ, ಅವ್ರ ತಂದೆ ತಾಯಿಯರ ಆಶೀರ್ವಾದ ನಮ್ಗೆ ಸಿಗುತ್ತೆ ಮೇಡಮ್. ಸಿಗ್ತದೆ ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ಸಿಗಲೇಬೇಕು ಮತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ನಮ್ಮ ಅಧ್ಯಕ್ಷರ ಮಾತು. ಥ್ಯಾಂಕ್ ಯು.